SSLC ಮೇನ್ ಎಕ್ಸಾಮ್ 2024-25ಕ್ಕ ಲೆಟರ್ ರೈಟಿಂಗ್ ಅಂತ ಕೇಳಿಕತ್ತಾರ. ನಾನು ವಿದ್ಯಾರ್ಥಿಗಳಿಗೆ ನಾನೊಂದು ವಿಡಿಯೋ ಮಾಡಿದ್ದೆ. ನೀವು ಈಸಿಯಾಗಿ 28 ಮಾರ್ಕ್ಸ್‌ನ ಹೆಂಗ್ ತಗೋಬಹುದು. ಸೊ ಅದು ಬಹಳಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ, ಶೇರ್ ಕೂಡ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಅನಿಸ್ತೈತಿ. ಅದಾದ ನಂತರ ಆನ್ಸರ್ಸ್‌ನ ಹೆಂಗೆ ಬರಿಬೇಕಂತ ಹೇಳಿ ನಾನು ವಿಡಿಯೋ ಸೀರೀಸ್‌ಗಳನ್ನ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದನ್ನು ಪಿಕ್ಚರ್ ರೈಟಿಂಗ್ ಆಗಿರ್ಬೋದು, ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಎಲ್ಲವನ್ನ ಸ್ಟೋರಿ ರೈಟಿಂಗ್ ಕೂಡ ಆಗಿರ್ಬೋದು, ಯಾವ ರೀತಿ ಬರಿಬೇಕಂತ ಈಸಿಯಾಗಿ ಅನ್ನೋದನ್ನ ಹೇಳ್ತಾ ಹೋಗ್ತಿದ್ದೀನಿ. ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಲೆಟರ್ ರೈಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತೇನ್ರಿ. ಒಂದು ಪರ್ಸನಲ್ ಲೆಟರ್, ಇನ್ನೊಂದು ಅಫಿಷಿಯಲ್ ಲೆಟರ್. ಯಾವ್ದು ಬೇಕಾದ್ರೂ ಬರೀರಿ. ಹೆಂಗ್ ಬರಿಬೇಕಂತ, ಎಷ್ಟು ಈಸಿಯಾಗಿ ವಾಕ್ಯನ ಕನ್ಸ್ಟ್ರಕ್ಟ್ ಮಾಡ್ಬೋದು, ಎಲ್ಲವನ್ನ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ SSLC ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ. ಬ್ಯೂಟಿಫುಲ್ ವಿಡಿಯೋ ರೀ. ಇಂಗ್ಲಿಷ್ ನಲ್ಲಿ 28 ಅಂಕಗಳನ್ನ ತೆಗೆದುಕೊಳ್ಳುವುದು ಬಹಳಷ್ಟು ಸುಲಭ ಅಂತ ವಿಡಿಯೋ ಮಾಡಿದ್ದೀನಿ. ಓಕೆ. ಅದಾದ ನಂತರ ಕಂಟಿನ್ಯೂಸ್ ಆಗಿ ಕೀ ಆನ್ಸರ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು 5th ವಿಡಿಯೋ, 5ನೇ ವಿಡಿಯೋ. ಓಕೆ. ಸೊ ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಫಸ್ಟ್ ವಿಡಿಯೋ ಇದೆ ರೀ. SSLC ಇಂಗ್ಲಿಷ್ 28 ಮಾರ್ಕ್ಸ್, ಇಂಗ್ಲಿಷ್ ನಲ್ಲಿ 28 ಅಂತ ತೆಗೆದುಕೊಳ್ಳೋದು ಬಹಳಷ್ಟು ಸುಲಭ ಅಂತ ಫಸ್ಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನ ತಪ್ಪದೆ ನೋಡಿ. 28 ಮಾರ್ಕ್ಸ್ ಅನ್ನ ಈಸಿಯಾಗಿ ತಗೋಬಹುದು ಅಂತ ಹೇಳ್ಕೊಟ್ಟಿದ್ದೀನಿ. ಅದು ನಿಮ್ಗೆ ಇನ್ಸ್ಪೈರ್ ಆಗುತ್ತೆ. ಅದಾದ ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ ಕೀ ಆನ್ಸರ್ಸ್, ಥರ್ಡ್ ವಿಡಿಯೋ ಮಾಡಿದ್ದೀನಿ, ಆಮೇಲೆ ಫೋರ್ತ್ ವಿಡಿಯೋ ಕೂಡ ಮಾಡಿದ್ದೀನಿ. ಬ್ಯೂಟಿಫುಲ್ ರೀ. ಪಿಕ್ಚರಿಯಲ್ ರೈಟಿಂಗ್ ಕೆಲವು ಡಿಫಿಕಲ್ಟ್ ತರ್ತಾರೆ, ಹೆಂಗ್ ಬರೀಬೇಕು ಅಂತ ಹೇಳ್ಕೊಡ್ತೀನಿ. ಬಹಳಷ್ಟು ಈಸಿಯಾಗಿ ಸ್ಟೋರಿ ರೈಟಿಂಗ್ ಡಿಫಿಕಲ್ಟ್ ತರ್ತೀರಿ. ಸೊ ಅದು ಒಂದ್ಸಲ ನೋಡ್ರಿ, ಬಹಳಷ್ಟು ಮಜಾ ಅನ್ಸುತ್ತ, ಖುಷಿ ಅನ್ಸುತ್ತೆ. ಓಕೆ. ಎಸ್, ಎಲ್ಲ ವಿಡಿಯೋ ಲಿಂಕ್ ಆಗಿ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅಥವಾ ಐ ಬಟನ್ ನಲ್ಲಿ ಬರ್ತವೆ. ಸೊ ಅವುಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಬೋದು. ಓಕೆನಾ. ರೈಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಆ ನಾನು ಆ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಮರಿಗೆ 4 ಮಾರ್ಕ್ಸ್ ಪಡ್ಕೋಬಹುದು, ಅದ್ರ ಬಗ್ಗೆ ಹೇಳಿದ್ದೀನಿ. 5 to 6 ಸೆಂಟೆನ್ಸ್ ಇದನ್ನು ಮುಗಿಸಿದ್ದೀನಿ. ಸ್ವಯಂ ಮೆಮೊರೈಸೇಷನ್ ಅದನ್ನು ಹೇಳಿದ್ದೀನಿ. ಪ್ಯಾಸೇಜ್ ರೀಡಿಂಗ್ ಬಗ್ಗೆ ಹೇಳಿದ್ದೀನಿ. ಸ್ಟೋರಿ ರೈಟಿಂಗ್ ಬಗ್ಗೆ ಹೇಳಿದ್ದೀನಿ. ಅಂಡ್ ಪ್ರೊಫೈಲ್ ರೈಟಿಂಗ್ ಬಗ್ಗೆ ಕೂಡ ಹೇಳಿದ್ದೀನಿ. ಪಿಕ್ಚರ್ ರೈಟಿಂಗ್ ಬಗ್ಗೆನೂ ಹೇಳಿದ್ದೀನಿ. ನಾನು ಇವಾಗ ಹೇಳಬೇಕಾಗಿದ್ದು ಲೆಟರ್ ರೈಟಿಂಗ್ ಫಾರ್ 3 ಮಾರ್ಕ್ಸ್. ನಾನು ಹೇಳೋದಿಲ್ಲ 3 ಮಾರ್ಕ್ಸ್. ನೀವು ಈ ವಿಡಿಯೋ ನೋಡ್ರಿ, ನಿಮ್ಗೆ ಅನ್ಸುತ್ತಾ ಸರ್ ನೀವು ಕಡಿಮೆ ಹಿಡಿದಿದ್ದೀರಿ ಸರ್, ಇಲ್ಲೆಲ್ಲ 2 ಮಾರ್ಕ್ಸ್ ಹಿಡಿದಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿದ್ರೆ ಪರ್ಫೆಕ್ಟ್ ಅನ್ಸುತ್ತೆ. 3 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಆ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ. ಬಟ್ ನಾನು ಏನಪ್ಪ ಅಗದಿ ಅಥೆಂಟಿಕೇಶನ್ ಆಗಿ ಕರೆಕ್ಟ್ ಆಗಿ ಚೆಕ್ ಮಾಡಿದ್ರೆ ಏನೋ 1 ಮಾರ್ಕ್ಸ್ ಹೋಗ್ಲಿ ಅಂತ ಆ ರೀತಿ ಮಾಡಿದ್ದೀನಿ. ಲೆಟರ್ ರೈಟಿಂಗ್ ಐ ಹ್ಯಾಡ್ ಗಿವನ್ 3 ಮಾರ್ಕ್ಸ್. ಆಕ್ಚುಲಿ 5 ಮಾರ್ಕ್ಸ್‌ಗೆ ನಾನು ಹೇಳ್ಕೊಡೋದು ನೋಡ್ರಿ, ನೀವು ಕಮೆಂಟ್ ಮಾಡ್ರಿ. ಸರ್ 3 ಮಾರ್ಕ್ಸ್ ಇಲ್ಲ ಸರ್, ಡೆಫಿನೆಟ್ಲಿ 5 ಮಾರ್ಕ್ಸ್ ಕೊಡ್ಬೋದು, 4 ಕ್ಕಿಂತ ಹೆಚ್ಚಿಗೆ ಸಿಗುತ್ತಾ ಅಂತ ಹೇಳಿ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಓಕೆ. ಸೊ ನಾನು 3 ಮಾರ್ಕ್ಸ್ ಹಿಡಿದಿದ್ದೀನಿ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಾದ್ಮೇಲೆ ಸಿಲಾಬಸ್, ಇನ್ಫಿನಿಟಿವ್, ಪಾರ್ಟ್ಸ್, ಪೇಜ್ 1 ಇವೆಲ್ಲ ಕೂಡಿ 28 ಮಾರ್ಕ್ಸ್ ಆಗ್ತವೆ. ಬಹಳಷ್ಟು ಈಸಿ. ಓಕೆ. ರೈಟ್ ಮಾಸ್ಟರ್. ಹಾಗಾದ್ರೆ ಸರ್ ಲೆಟರ್ ರೈಟಿಂಗ್ ಫಾರ್ 5 ಅಂಕಕ್ಕೆ ಕೇಳುವಂತ ಒಂದೇ ಒಂದು ಪ್ರಶ್ನೆ, ಅದು ಲೆಟರ್ ರೈಟಿಂಗ್. ಸೊ ಇಲ್ಲಿ ಹೆಂಗ್ ಬರಿಬೇಕು ಸರ್ ಲೆಟರ್ ರೈಟಿಂಗ್ ಅನ್ನ? ಹೌ ಟು ರೈಟ್ ಎ ಲೆಟರ್ ಅಂತಂದ್ರೆ, ಫಾರ್ಮ್ಯಾಟ್ ಆಫ್ ದಿ ಲೆಟರ್ ನ ಫಾಲೋ ಅಪ್ ಮಾಡ್ಬೇಕಾಗತ್ತ. ಲೆಟರ್ ಹೆಂಗಿರಬೇಕು, ಅದಕ್ಕೆ ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಅದನ್ನ ನೀವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ನಾನು. ನೋಡಿ, ನಿಮ್ಗೆ ಗೊತ್ತಿರಬೇಕು, ಲೆಟರ್ ರೈಟಿಂಗ್ ದಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಲೆಟರ್ ರೈಟಿಂಗ್ಸ್. 2 ವಿಧಗಳು ಅದಾವು. ಒಂದು ಪರ್ಸನಲ್ ಲೆಟರ್ ಅಂತ ಕರಿತೀವಿ. ಪರ್ಸನಲ್ ಲೆಟರ್ಸ್ ಅಂದ್ರೆ ಯಾರಿಗೆ ಬರ್ತೀವ್ರಿ? ಫಾದರ್, ಬ್ರದರ್, ಮದರ್, ಸಿಸ್ಟರ್, ಫ್ರೆಂಡ್ಸ್. ಸೊ ಬ್ಲಡ್ ರಿಲೇಟಿವ್ಸ್ ಇದ್ದವ್ರಿಗೆ ಬರೆಯುವಂಥವು. ಫಾದರ್, ಮದರ್, ಬ್ರದರ್ಸ್, ಸಿಸ್ಟರ್, ಫ್ರೆಂಡ್ಸ್, ಬ್ಲಡ್ ರಿಲೇಟಿವ್ಸ್ ಇದ್ದವರಿಗೆ ಬರೆಯುವಂಥದ್ದು ಪರ್ಸನಲ್ ಲೆಟರ್ಸ್. ಓಕೆನಾ. ಆಮೇಲೆ ಸೆಕೆಂಡ್ ಟೈಪ್ ಆಫೀಸಿಯಲ್ ಲೆಟರ್ ಅಂತ. ಆಫೀಸಿಯಲ್ ಲೆಟರ್ ಯಾರಿಗೆ ಬರ್ತೀವಿ? ಸೊ ರಿಟರ್ನ್ ಟು ಆಫೀಸಿಯಲ್ಸ್ಗೆ ಬರೆಯುವಂಥದ್ದು, ಕಚೇರಿಗೆ ಬರೆಯುವಂಥದ್ದು, ಕಚೇರಿ ಪತ್ರ ಅಂತ ಕರಿತೀವಿ. ಇದ್ರ ಫಾರ್ಮ್ಯಾಟ್ ಬೇರೆ ಇರುತ್ತೆ, ಇದ್ರ ಫಾರ್ಮ್ಯಾಟ್ ಬೇರೆ ಇರುತ್ತೆ. ಎರಡೂ ಒಂದೇ ಇರಲ್ಲ. ಓಕೆ. ನಿಮ್ದು ಅದಕ್ಕಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಎರಡು ಕ್ವಶನ್ ತೋರಿಸ್ತೀನಿ. ಎರಡು ಕ್ವಶನ್ ಲೆಟರ್ ರೈಟಿಂಗ್ ನ ತೋರಿಸ್ತೀನಿ ನಾನು. ನಮ್ದು ಇಟ್ಕೊ, ಸುಮ್ನೆ ಹೇಳಿ ಯಾವುದೋ ಒಂದಲ್ಲ. ಸೊ ನಿಮ್ ಮುಂದೆನೆ ವಾಕ್ಯ ಕನ್ಸ್ಟ್ರಕ್ಟ್ ಮಾಡ್ತಾ ಮಾಡ್ತಾ ತೋರಿಸ್ತೀನಿ. ಓಕೆ. ರೈಟಾ. ಸೊ ಇದು ಪರ್ಸನಲ್ ಲೆಟರ್ ಮತ್ತು ಆಫೀಸಿಯಲ್ ಲೆಟರ್ ಆಯ್ತು. ಸೊ ನಾನು ಇಲ್ಲಿ ಫಾರ್ಮ್ಯಾಟ್ ಹೇಳ್ತೀನಿ. ಪರ್ಸನಲ್ ಲೆಟರ್ದು ಫಾರ್ಮ್ಯಾಟ್ ಹೆಂಗಿರುತ್ತೆ ಅನ್ನೋದು ನೋಡ್ಕೊಳ್ರಿ. ಫಸ್ಟಿಗೆ ಫ್ರಾಮ್ ಅಡ್ರೆಸ್ ಹಾಕ್ಬೇಕು. ಆಕ್ಚುಲಿ ಹಾಕದೇ ಇದ್ರು ನಡೆಯುತ್ತ. ಅಡ್ವಾನ್ಸ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಅಲ್ಲ, ಬಹಳ ಮೊದ್ಲಿಂತ್ರ ಇದೆ ಅದು. ಬಟ್ ನಮ್ ಒಂದು ಏನು ವಿಚಾರ ಅಂದ್ರೆ, ಬಹಳಷ್ಟು ನಮ್ಮ ಟೀಚರ್ಸ್ ಗಳಿಗೆ ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಫ್ರಾಮ್ ಇರ್ಲೇಬೇಕು ಅಂತ ಐತಿ ಇವ್ಯಾಲ್ಯೂಟರ್ಸ್‌ಗಳಿಗೆ. ಸೊ ಅದಕ್ಕೆ ಯಾಕೆ ಸುಮ್ನೆ ಹಾಕ್ಬಿಡ್ರಿ. ಫ್ರಾಮ್ ಅಡ್ರೆಸ್ ಹಾಕ್ರಿ. ಯಾರ್ ಲೆಟರ್ ಬರೀತಿರ್ತೀರ ಅವ್ರದ್ದು ಅಡ್ರೆಸ್. ಸಲ್ಯುಟೇಷನ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಮೈ ಡಿಯರ್ ಫಾದರ್‌ಗೆ ಫಾದರ್ ಮೈ ಡಿಯರ್ ಫಾದರ್, ಫ್ರೆಂಡ್ ಇದ್ರೆ ಮೈ ಡಿಯರ್ ಫ್ರೆಂಡ್, ಸಿಸ್ಟರ್ ಮೈ ಡಿಯರ್ ಸಿಸ್ಟರ್, ಮೈ ಡಿಯರ್ ಮದರ್. ಇದಕ್ಕೆ ಸಲ್ಯುಟೇಷನ್ ಅಂತ ಕರಿತೀವಿ. ಇದು ಇರಬೇಕು. ನೆಕ್ಸ್ಟ್ ಇಲ್ಲಿ ಡೇಟ್ ಕೂಡ ಹಾಕ್ಬೇಕಾಗತ್ತೆ. ಒಂದು ಡೇಟ್ ಇದ್ರೆ ಬಾಡಿ ಆಫ್ ದ ಲೆಟರ್ ಬರೀರಿ.
ಸೊ ಕಾಂಪ್ಲಿಮೆಂಟರಿ ಕ್ಲೋಸ್ ಬಾಯ್ ಅಂತ ಬರೀರಿ. ಸೊ ಇದಾದ ಸಿಗ್ನೇಚರ್ ಮಾಡಿ ಮುಗಿತು. ಯುವರ್ ಅಫೆಕ್ಷನೇಟ್ಲಿ ಅಂತ ಬರೋದು, ಸಿನ್ಸಿಯರ್ಲಿ ಅಂತ ಬರೆದು ನಿಮ್ಮ ಅಡ್ರೆಸ್ನ ಹಾಕ್ಬೋದು, ಹಾಕ್ಬೇಕು, ಇದೇ ನಡೀತಾ. ಓಕೆ, ರೈಟ್. ಇದು ಪರ್ಸನಲ್ ಫಾರ್ಮ್ಯಾಟ್ ಅಂತ ತೋರಿಸ್ತೀನಿ ನಾನು. ಸೊ ನಾನು ಹೇಳ್ದೆ ಮಾಡಿ ಸ್ಟೂಡೆಂಟ್ಸ್, ಇದು ನಮ್ಮ 10ನೇ ಕ್ಲಾಸ್‌ದಲ್ಲಿ ಟೆಕ್ಸ್ಟ್ ಬುಕ್‌ದಲ್ಲೇ ಕೊಟ್ಟಂತ ಪರ್ಸನಲ್ ಲೆಟರ್‌ಗೆ ಎಕ್ಸಾಂಪಲ್. ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇದನ್ನ. ಸೊ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತೀನಂದ್ರೆ, ಅವರೇ ಕೊಟ್ಟಿದ್ದಾರೆ ನೋಡ್ರಿ. ಪರ್ಸನಲ್ ಲೆಟರ್ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಏನಂತ ಕೊಟ್ಟಿದ್ದಾರೆ. ಚಂಪಕ ಈಸ್ ಇನ್ ಗೋವಾದಲ್ಲಿ ಇದ್ದಾಳೆ. ಶಿ ರೈಟ್ಸ್ ಅ ಲೆಟರ್ ಟು ಹರ್ ಫ್ರೆಂಡ್‌ಗೆ ಬರೀತಾಳೆ. ಫ್ರೆಂಡ್ ಯಾರು? ಸುಮಾಗೆ ಬರೀತಾಳೆ. ಶಿ ಕಾನ್ಶಿಯಸ್ಲಿ ಯೂಸಸ್ ಕೊಲೊಕೇಶನ್ ಲಿವಿಂಗ್ ಆಪ್ಷನ್ ಫಾರ್ ಸುಮಾ. ಅದು ಕೊಲೊಕೇಶನ್ ಯೂಸ್ ಮಾಡ್ತಾ ಬರ್ತಾಳೆ. ಸೊ ಇದೊಂದು ಪರ್ಸನಲ್ ಲೆಟರ್‌ಗೆ ಬರ್ದಂತ ಕೊಟ್ಟಂತ ಎಕ್ಸಾಂಪಲ್ ಅನ್ಕೊಡಿ. ಇಲ್ಲಿ ಕೊಲೊಕೇಟಿವ್ ವರ್ಡ್ಸ್ ಬಂದಿದ್ದಾವೆ. ಓಕೆ, ಇದು ಎಕ್ಸಾಂಪಲ್ ಇದು. ಹೌದಾ? ಸೊ ಇಲ್ಲಿ ನೋಡ್ರಿ, ಡೈರೆಕ್ಟ್ ಲೆಟರ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಯ್ ಸುಮಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಇದೆಲ್ಲ ಬಾಡಿ ಆಫ್ ದಿ ಲೆಟರ್ ಬರೆದಿದ್ದಾರೆ. ಲಾಸ್ಟ್ ಬೈ ಅಂತ ಬರೆದು ಕಾಮ ಕೊಟ್ಟು ಚಂಪಕ ಮುಗಿಯಿತು. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ದಿ ಪರ್ಸನಲ್ ಲೆಟರ್. ನಮ್ಮ SSLCದಲ್ಲಿ ಸರ್ ಪೇಜ್ ನಂಬರ್ ಹೇಳಿ ಸರ್. ಎಸ್, ಪೇಜ್ ನಂಬರ್ 84 ರಲ್ಲಿ ಕೊಟ್ಟಿದ್ದಾರೆ. ನಮ್ಮ SSLC ಟೆಕ್ಸ್ಟ್ ಬುಕ್ ನೋಡ್ಕೋಬಹುದು. ಓಕೆ, ಆದ್ರ ನಾನು ಇವ್ಯಾಲ್ಯೂಯೇಟರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವೊಬ್ರು ನಾರ್ಮಲ್ ಆಗಿ ಅದನ್ನು ಹೇಳ್ಬಿಡ್ತೇನೆ ನಾನು. ಈಗ ಇಷ್ಟು ಬಂದ್ರೆ ಯಾಕೋ ಕಡಿಮೆ ಬರ್ದಾರಂತ ಮಾರ್ಕ್ಸ್ ಕೊಡದೇ ಇರಬಹುದು, ಹೇಳಕ್ ಬರಲ್ಲ. ಮತ್ತೆ ಅದಕ್ಕೆ ನೀವು ಇವ್ಯಾಲ್ಯೂಯೇಷನ್ ಮತ್ತ ಮತ್ತೊಮ್ಮೆ ಹಾಕ್ಬೇಕು ಚೆಕಿಂಗ್ ಅವೆಲ್ಲ ಬೇಡ. ಸೊ ಅದಕ್ಕೆ ನಾ ಏನ್ ಮಾಡ್ತೇನೆ ಗೊತ್ತಾ, ಇಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನು ಫಾರ್ಮ್ಯಾಟ್ ಆಫ್ ದಿ ಆಫೀಸಿಯಲ್ ಲೆಟರ್ ಅದು ಒಂದಾಯ್ತಾ. ಪರ್ಸನಲ್ ಲೆಟರ್ ಆಯ್ತು. ಆಫೀಸಿಯಲ್ ಲೆಟರ್ ಫಾರ್ಮ್ಯಾಟ್ ಹೇಳ್ತೀನಿ ನೋಡ್ರಿ. ಮತ್ತೆ ತೋರಿಸ್ತೀನಿ ನಿಮಗೆ. ತೋರ್ಸಿ ಆಮೇಲೆ ಲೆಟರ್ ಬರ್ತೀನಿ. ಆಫೀಸ್ ಲೆಟರ್ ಬರಿಬೇಕಾದ್ರೆ ಫ್ರಾಮ್ ಅಡ್ರೆಸ್ ಹಾಕ್ಬೇಕು, ಡೇಟ್ ಹಾಕ್ಲೇಬೇಕು. ಸೊ ಟು ಅಡ್ರೆಸ್ ಹಾಕ್ಬೇಕಾಗತ್ತ. ಸಲ್ಯೂಟೇಷನ್ ರೆಸ್ಪೆಕ್ಟ್ ಸರ್ ಅಥವಾ ಮೇಡಮ್ ಅಂತ ಬರೆದಿದೆ ಅಥವಾ ಸರ್ ಅಂತ ಅಷ್ಟೇ ಬಂದ್ರು ಓಕೆ. ಆಮೇಲೆ ಸಬ್ಜೆಕ್ಟ್ ಹಾಕ್ಬೇಕಾಗತ್ತ, ವಿಷಯ ಏನು ಅಂತಾರೆ, ಅದಾದ ಬಾಡಿ ಆಫ್ ದಿ ಲೆಟರ್ ಸ್ಟಾರ್ಟ್ ಆಗುತ್ತಾ. ಸೊ ಕಾಂಪ್ಲಿಮೆಂಟರಿ ಕ್ಲೋಸ್ ಬರಿಬೇಕಾಗತ್ತ. ಅಂದ್ರೆ ಥ್ಯಾಂಕ್ ಯು ಅಂತ ಬರ್ದು ಸಿಗ್ನೇಚರ್ ಮಾಡಿ ಯುವರ್ ಯುವರ್ ಫೇರ್ಫುಲ್ಲಿ ಅಥವಾ ಸಿನ್ಸರ್ಲಿ ಬರೀ ಮುಗಿತು. ಇಷ್ಟು ಬಂದರೆ ಮುಗೀತು. ಓಕೆ, ಸೊ ಎಕ್ಸಾಂಪಲ್ ಇದನ್ನು ಕೂಡ ನಮ್ಮ SSLC ಟೆಕ್ಸ್ಟ್ ಬುಕ್ ದಲ್ಲೇ ಕೊಟ್ಟಂತದ್ದು ಒಂದು ಎಕ್ಸಾಂಪಲ್ ಫಾರ್ ದಿ ಆಫೀಸಿಯಲ್ ಲೆಟರ್‌ಗೆ. ಓಕೆ, ನೋಡ್ರಿ ಫಸ್ಟ್ ಫ್ರಾಮ್ ಹಾಕದೇ ಇದ್ರು ಅದು ಅಂಡರ್‌ಸ್ಟುಡ್ ಇರ್ತೈತಿ. ಫ್ರಾಮ್ ಅಂತ ಹೇಳಿ ಅಂಡರ್‌ಸ್ಟುಡ್ ಇರ್ತೈತಿ. ಅದಕ್ಕೆ ಡೈರೆಕ್ಟ್ ಕೊಟ್ಟಿದ್ದಾರೆ. ಅದಾದ ಡೇಟ್ ಫಾರ್ಮ್ಯಾಟ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕೊಟ್ಟಿದ್ದಾರೆ. 11th ಮಾರ್ಚ್ ಇದೇ ರೀತಿ ಬರೀರಿ ಅಂತ ಹೇಳ್ತೀನಿ ನಾನು. ಸೊ ಇವತ್ತಿನ ಡೇಟ್ ಏನಾದ್ರು ಇದ್ರೆ 13th ಫೆಬ್ರವರಿ 2025 ಅಂತ ಬರಿಬೇಕು. ಸೊ ಕಾಮ ಕೊಡಿ ಫೆಬ್ರವರಿ ಆದ ನಂತರ ಕ್ಲಿಯರ್ ಆಗಿ ಬರೀರಿ. ನಾನು 13 ಫೆಬ್ರವರಿ ಓಕೆ ಓಕೆ ಕಾಮ ಕೊಟ್ಟು 2025 ಅಂತ ಬರೀರಿ. ಇದಂತರ ಇದು ಅಂಡರ್ಸ್ಟುಡ್. ಟೂ ಅಂತ ಬರಲೇಬೇಕಂತಲ್ಲ, ಇದು ಅಂಡರ್ಸ್ಟುಡ್. ಓಕೆ, ಸೊ ಡಿಯರ್ ಸರ್ ಅಂತ ಹಾಕಿದ್ದಾರೆ. ಸಬ್ಜೆಕ್ಟ್ ಹಾಕಿದ್ದಾರೆ. ನೋಡಿ ಎಲ್ಲರೂ ಲೆಫ್ಟ್ ಸೈಡ್ ಎಷ್ಟು ನೀಟಾಗಿ ಬರೆದಿದ್ದಾರೆ. ವೆಹಿಕಲ್ಸ್ ಆನ್ ರೋಡ್ಸ್ ಅಂತ ಬರ್ದು ಬಾಡಿ ಆಫ್ ದಿ ಲೆಟರ್ ನೋಡಿ ಇಷ್ಟಕ್ಕೆ ಸಾಕು. ಥ್ಯಾಂಕ್ ಯು ಅಂತ ಬರ್ತಾರೆ. ರೆಸ್ಪೆಕ್ಟ್ಫುಲ್ ಅಂತ ಬರ್ದು ಸಿಗ್ನೇಚರ್ ಅಂತ ಹೆಸರು ಬರೀರಿ ಮುಗಿತು. ಬ್ಯೂಟಿ ರೀ, ಬ್ಯೂಟಿ ರೀ. ಹೌದಾನೆ? ಭಾಳಷ್ಟು ನಾವು ಟೀಚರ್ಸ್ ಒಳಗೆ ಕನ್ಫ್ಯೂಷನ್ ಮಾಡ್ಬಿಡ್ತೇವೆ. ನೀವು ಅಷ್ಟು ಬರೀರಿ ಇಷ್ಟು ಬರೀರಿ ಅಂತ. ಏನೇನು ಇದೆ ರೀ. ಸೊ ಅದಕ್ಕೆ ಇದು ಪೇಜ್ ನಂಬರ್ ಕೂಡ ಕೊಟ್ಟಿದ್ದೀನಿ. 36 ಪೇಜ್ ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್. ಈಗ ನಾನು ತೋರಿಸ್ತೀನಿ ಹೆಂಗ್ ಬರಿಬೇಕಂತ ಇದೆ ಒಂದು ಲೆಟರ್ ಅನ್ನ. ಸೊ ಇಲ್ಲಿ ಕ್ವಶನ್ ತಗೋತಿದ್ದೀನಿ. ಕ್ವಶನ್ ಆಲ್ರೆಡಿ ನಮ್ಮ SSLC ಮಾಡಲ್ ಕ್ವಶನ್ ಪೇಪರ್ ತಗೋತಾ ಇದ್ದೀನಿ. ಸೊ ರೈಟ್ ಅ ಲೆಟರ್ ಟು ಯೂಸಿಂಗ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಅಂತ ಕೊಟ್ಟಿರ್ತಾರೆ. 30th ಕ್ವಶನ್ 5 ಮಾರ್ಕ್ಸ್ ಕೇಳ್ತಾರೆ. ಇಮ್ಯಾಜಿನ್ ಯುವರ್ ಪಾವನಿ ಅಂಡ್ ಪ್ರವೀಣ್ ಹೇಳ್ತಾ ಇದ್ದಾರೆ. ಮಾಡಿಯ ಸ್ಟೂಡೆಂಟ್ಸ್ ಇದೇ ಹೆಸರು ತಗೊಂಡ್ರಿ ಅಂತ ಹೇಳ್ತಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಇಷ್ಟೆಲ್ಲ ಇದ್ರು ಏನ್ ಮಾಡ್ತಾರೆ, ನಿಮ್ಮ ಹೆಸರು ಹಾಕ್ತಿರಪ್ಪ. ಸೊ ಕೊಟ್ಟು ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು ದೇ ಒನ್ ಅಡ್ರೆಸ್ ರೀ. ಸೊ ಇದೇ ಅಡ್ರೆಸ್ ನ ಯೂಸ್ ಮಾಡ್ಕೊಂಡು ಲೆಟರ್ ಬರೆದು ತೋರಿಸ್ತೀನಿ ನಾನು. ನೀವು ಏನ್ ಮಾಡ್ತೀರಿ, ನೀವು ಸ್ವಂತ ಕಲ್ಪನೆ ಮಾಡ್ಕೊತಾರೆ, ಹಂಗೇನಿಲ್ಲ. ಸೊ ಅದಾದ ನಂತರ ರೈಟ್ ಎ ಲೆಟರ್. ಪರ್ಸನಲ್ ಲೆಟರ್ಗೆ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಪರ್ಸನಲ್ ಲೆಟರ್, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಸ್ಕೂಲ್ ಡೇ ಫಂಕ್ಷನ್ಗೆ ಇನ್ವೈಟ್ ಮಾಡಿ ಪತ್ರವನ್ನು ಬರೀರಿ ನಿಮ್ಮ ಫ್ರೆಂಡ್ಗೆ. ಇನ್ನೊಂದು ಅಫಿಷಿಯಲ್ ಲೆಟರ್ ಏನ್ ಕೊಟ್ಟಿದ್ದಾರೆ. ರೈಟ್ ಎ ಲೆಟರ್ ಟು ದಿ PDOಗೆ ಬರೀರಿ. ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಮಾಡ್ಕೊಳ್ರಿ ಎಂತ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಸ್ ನ ಚಿಲ್ಡ್ರನ್ ಆರ್ ಬೀಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗು ಫೀವರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಬರೀರಿ. 2 ಲೆಟರ್ಸ್ ಬ್ಯೂಟಿಫುಲ್ ಲೆಸನ್ಸ್ ಕೊಟ್ಟಿದ್ರು SSLC ಮಾಡಲ್ ಕ್ವಶನ್ ಪೇಪರ್‌ದಲ್ಲಿ. ಅದನ್ನೇ ಟೈಪ್ ಮಾಡಿದ್ದೀನಿ. ಇನ್ನು ನಾನು ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಪರ್ಸನಲ್ ಲೆಟರ್ ತಗೋತೀನಿ. ಪರ್ಸನಲ್ ಲೆಟರ್ ತಗೊಂಡು ಬರ್ದು ತೋರಿಸ್ತೀನಿ ಅದನ್ನೇ. ಓಕೆ, ಈ ಪರ್ಸನಲ್ ಲೆಟರ್ ಈ ರೀತಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಅದನ್ನೇ ಟೈಪ್ ಮಾಡಿ. ಇಮ್ಯಾಜಿನ್ ಯುವರ್ ಪಾವನಿ ಆರ್ ಪ್ರವೀಣ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಜಗನ್ನಾಥ್ ತುಮಕೂರು ಕೊಟ್ಟಿದ್ದಾರೆ.
ಕೊಟ್ಟು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್ ಕೊಡ್ತಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಲೆಟರ್ ಬರಿಬೇಕಾದ್ರೆ ಫಸ್ಟ್ ಪರ್ಸನಲ್ ಲೆಟರ್ ಫ್ರಾಮ್ ಹಾಕ್ತಾ ಇದ್ದೀನಿ. ನಾನು ಅದೇ ಹೇಳ್ದೆ, ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬೋದು, ಹಾಯ್ ಅಂತ ಹೆಸರು ಹಾಕಿ ಬರಿಬೋದು, ಬಟ್ ಹಂಗೆ ಬೇಡ. ಸೊ ಫ್ರಾಮ್ ಹಾಕ್ರಿ. ಹಾಕಿ ಅಡ್ರೆಸ್ ಇಲ್ಲಿದೆ ನೋಡ್ರಿ, ಲೆಫ್ಟ್ ಸೈಡ್ ಕಾರ್ನರ್ದಲ್ಲಿ ಬರಿಬೇಕು. ಫ್ರಾಮ್ ಹಾಕಿ ಪಾವನಿ ಅವ್ರ ಪ್ರವೀಣ್ ಇಲ್ಲಿದೆ, ಯಾವ್ದು ಎರಡ್ರಾಗ ಒಂದು, ಹುಡುಗ ಆದ್ರೆ ಹುಡುಗನ ಹೆಸರು, ಹುಡುಗಿ ಆದ್ರೆ ಹುಡುಗಿ ಹೆಸರು ಯೂಸ್ ಮಾಡ್ಕೊಡ್ರಿ. ಸೊ ಸೊ ಆ ಹೆಸರು ಬರೀರಿ. ಮತ್ತ ಗೌರ್ಮೆಂಟ್ ಹೈಸ್ಕೂಲ್ ಅಡ್ರೆಸ್ ಕೊಟ್ಟಿದಾರ ನೋಡ್ರಿ, ಗೌರ್ಮೆಂಟ್ ಹೈಸ್ಕೂಲ್ ಜಯನಗರ, ಅದೇ ಅಡ್ರೆಸ್ ಕಾಪಿ ಪೇಸ್ಟ್ ಮಾಡ್ರಿಪ್ಪ. ಇನ್ನು ಏನ್ ಬೇಕು ಹೇಳ್ರಿ ನಿಮ್ಗೆ? ಆ ಫಾರ್ಮ್ ಬರ್ದು ಅದೇ ಹೆಸರ, ಅದೇ ಹೆಸರ, ಅದೇ ಹೆಸರು. ಇದ್ರಲ್ಲೇನ್ ಜಾಸ್ತಿ ಏನ್ ಫಾರ್ಮುಲಾ ಇದೆನಾ ಇಲ್ಲಿ? ಇದ್ದುದನ್ನ ತಗೊಳ್ತಾ ಇದ್ದೇವೆ, ಇದ್ದುದನ್ನ ನೀಟಾಗಿ ಬರ್ತಾ ಇದ್ದೇವೆ, ಫಾರ್ಮೆಟ್ ಅಲ್ಲಿ ಹಾಕ್ತಾ ಇದ್ದೇವೆ, ಮುಗೀತು. ಇದ್ರಲ್ಲಿ ಏನ್ ಡಿಫ್ರೆಂಟ್ ಇದೆ ಹೇಳ್ರಿ? ಸೊ ಅದಕ್ಕೆ ನಾನು ಬಹಳಷ್ಟು ವಿದ್ಯಾರ್ಥಿ ಹೇಳ್ತೀನಿ, ಸರ್ ಯಾವ್ದು ಲೆಟರ್ ಬರಿಬಹುದು, ಅದು ಲಾಸ್ಟ್ ಹೇಳ್ತೀನಿ, ಸರ್ ಯಾವ್ದು ಲೆಟರ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ, ಅದು ಲಾಸ್ಟ್ ಹೇಳ್ತೀನಿ. ಓಕೆ, ಸೊ ಇದ್ದ ಅಡ್ರೆಸ್ ನ ತಗೊಂಡು ಮಾಡಿದೀನಿ, ಮುಗಿತಾ? ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ, ಡೇಟ್ ಹಾಕಿಬಿಡ್ರಿ. ಓಕೆ, 13th ಫೆಬ್ರವರಿ ಇವತ್ತಿನ ಡೇಟ್ ಹಾಕಿದೀನಿ. ಫೆಬ್ರವರಿ ಇಲ್ಲಿ ಕಾಮ ಕೊಡ್ರಿ, 2025 ಅಂತ ಬರೀರಿ, ಮುಗಿತಾ? ಒಂದ್ ಲೈನ್ ಬಿಟ್ಟು ಬರೀರಿ. ಆಮೇಲೆ ಯು ಶುಡ್ ಸ್ಟಾರ್ಟ್ ದ ಲೆಟರ್ ಇನ್ ನ್ಯೂಸ್ ಪೇಜ್, ಹೊಸ ಪೇಜ್ ದಲ್ಲಿ ಸ್ಟಾರ್ಟ್ ಮಾಡ್ರಿ. ಇದು ಕಂಪ್ಲೀಟ್ ಆಗಿ ನಮಗ ಫಾರ್ಮೆಟ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಸರ್ ಹಂಗಂತ ಏನ್ ಅರ್ಧ ಅರ್ಧ ಪೇಜ್ ಅಲ್ಲಿ ಬರ್ದ್ರೆ ಮಾರ್ಕ್ಸ್ ಕೊಡ್ತಾರೆ, ಹೆಂಗ ಕರೆಕ್ಟ್ ಬರ್ದ್ರೆ ಇಲ್ಲ, ಹೆಂಗ ಬರ್ದ್ರು ಕೊಡ್ಬೇಕಾಗತ್ತ. ಬಟ್ ಅದೊಂದು ಫಾರ್ಮೆಟ್ ಚೆನ್ನಾಗಿರುತ್ತ, ಬರ್ಲಿಕ್ಕೆ ಅನುಕೂಲ ಆಗುತ್ತಾ. ಸೊ ಹೊಸ ಪೇಜ್ ಅಲ್ಲೇ ಬರೀರಿ, ಇದೊಂದು ಓಕೆ ಪಾಯಿಂಟ್. ಆಯ್ತಾ? ಡೇಟ್ ಬರಿಬಹುದಾ? ಅವತ್ತು ಯಾವತ್ತು ಲೆಟರ್ ಬರ್ತಿರ್ತೀರ ಅವತ್ತಿನ ಡೇಟ್ ಹಾಕ್ರಿ. ನಾ ಇವತ್ತು ಬರ್ತಿದ್ದೀನಿ, ಇವತ್ತಿನ ಡೇಟ್ ಹಾಕ್ತಿದ್ದೀನಿ. ಓಕೆ, ರೈಟ್. ಇದ್ರಲ್ಲಿ ಏನ್ ಡಿಫಿಕಲ್ಟ್ ಇದೆ ಹೇಳ್ರಿ? ಹ್ಮ್ ಮುಗೀತಾ? ಇದಾದ ನಂತರ ನೆಕ್ಸ್ಟ್ ಫ್ರಾಮ್ ಹಾಕಿ ಇದೆಲ್ಲ ಬರ್ದಿದ್ದೀನಿ, ಡೇಟ್ ಹಾಕಿದ್ದೀನಿ. ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಯರ್ ಫ್ರೆಂಡ್ ಅಂತ ಬರೀತೀನಿ. ಸೊ ಕಾಮ ಕೊಡ್ರಿ ಅಥವಾ ಕೊಡದಿದ್ರು ಇರ್ತಾರೆ, ಡಿಯರ್ ಫ್ರೆಂಡ್ ಅಥವಾ ಹಾಯ್ ಅಂತ ಬರಿಬಹುದು. ಅಲ್ಲಿ ಹಾಯ್ ಅಂತ ಬರ್ತೀರಿ ನೋಡ್ರಿ, ಹಂಗ ಬರಿಬಹುದು. ಡಿಯರ್ ಫ್ರೆಂಡ್ ಅಂತ ಬರೀ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ರೀ. ಇದ್ರೊಳಗೆ ಏನಿದೆ ಹೇಳ್ರಿ? ಹಾ, ಡಿಯರ್ ಫ್ರೆಂಡ್ ಅಂತ ಬರೀ. ನೆಕ್ಸ್ಟ್ ಒಂದ್ ಲೈನ್ ಬಿಟ್ಟು, ನಾ ಎಲ್ಲೇ ಲೈನ್ ಬಿಡು ಅಂದ್ರೆ ಹಂಗೆ ಬರಿಬೇಕಾ ನೀಟಾಗಿ. ಸೊ ಡಿಯರ್ ಫ್ರೆಂಡ್ ಅಂತ ಬರೆದು ಲೈನ್ ಬಿಟ್ಟು ಡೇಟು. ಸೊ ಫ್ರಾಮ್ ಅಡ್ರೆಸ್ಸು ಒಂದು ಲೈನ್, ದೆನ್ ಡೇಟು, ದೆನ್ ಒಂದು ಲೈನ್. ಸೊ ನೆಕ್ಸ್ಟ್ ಡಿಯರ್ ಫ್ರೆಂಡ್ ಇವತ್ತು ಓಕೆ, ಮುಗಿತಾ? ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಇದರಲ್ಲಿ ಏನು ಇದೆ ಡಿಫಿಕಲ್ಟ್? ಸೊ ಇದೆಲ್ಲ ಬರೆದ ಡಿಯರ್ ಫ್ರೆಂಡ್ ಆದ ನಂತರ ಡೈರೆಕ್ಟ್ ಆಗಿ ಬಾಡಿ ಆಫ್ ದಿ ಲೆಟರ್ ಬರ್ತೀವಿ, ಡೈರೆಕ್ಟ್ ಲೆಟರ್ ಬರೀರಿ. ಸೊ ಯಾವುದೇ ಲೆಟರ್ ಕೊಡ್ಲಿ ಈ ಪಾಯಿಂಟ್ಸ್ ಗಳನ್ನ ಬರೀರಿ ಕಂಪಲ್ಸರಿ. ಯಾವ ಸರ್ ಪಾಯಿಂಟ್ಸ್ ಹೇಳ್ತೀನಿ ನೋಡ್ರಿ. ಯಾವುದೇ ಲೆಟರ್ ಕೊಡ್ಲಿ, ಪರ್ಸನಲ್ ಲೆಟರ್ ಬರ್ತೀನಿ ಅಂದ್ರೆ ಈ ಪಾಯಿಂಟ್ಸ್ ಫಿಕ್ಸ್, ಫೇಲೇ ಆಗಲ್ಲ. ಏನು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಸೊ ಹೌ ಆರ್ ಯು, ಐ ಆಮ್ ಫೈನ್ ಹಿಯರ್, ಐ ಆಮ್ ಸ್ಟಡಿಂಗ್ ವೆಲ್ ಹಿಯರ್, ಹೌ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಈ ಪಾಯಿಂಟ್ಸ್ ಗಳು ಇರಲೇಬೇಕು. ನಾನಿಲ್ಲಿ ಕನ್ಸಿಡರ್ ಮಾಡ್ಬೇಕು ನೋಡ್ರಿ, ಐ ಆಮ್ ಸ್ಟಡಿಂಗ್ ವೆಲ್ ಹಿಯರ್, ಹೌ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಿದ್ದೀನಿ. ಇವರ್ ಅಂತ ಹಾಕಿಲ್ಲ, ನೆನಪಲ್ಲಿ ಇಟ್ಕೊಳ್ರಿ. ಹೌ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್, ಹೌ ಆರ್ ಆಲ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹಾಕಿದ ತಂದೆ ಬರಿಬೇಕಾದ್ರೆ ರಾಂಗ್ ಆತಾವ ಸ್ಟೇಟ್ಮೆಂಟ್. ಅದಕ್ಕಾಗಿ ನಾನು ಈ ರೀತಿ ಬರೆದಿದ್ದೇನೆ. ಓಕೆ, ಹ್ಯಾವ್ ಅಂಡರ್ಸ್ಟುಡ್? ಈ ಪಾಯಿಂಟ್ಸ್ಗಳು ಕಂಪಲ್ಸರಿ ಬರೀ. ಹೌ ಆರ್ ಯು, ಐ ಆಮ್ ಫೈನ್ ಹಿಯರ್, ಐ ಆಮ್ ಸ್ಟಡಿಂಗ್ ವೆಲ್ ಹಿಯರ್, ಹೌ ಆರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಬರಿಬಹುದಾ? 1 2 3 4 ಪಾಯಿಂಟ್ಸ್. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಪಾಯಿಂಟ್, ಐ ಆಮ್ ವೆರಿ ಹ್ಯಾಪಿ ಟು ಶೇರ್, ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಇನ್ವೈಟ್ ಮಾಡ್ರಿ, ಆಮಂತ್ರಿಸ್ರಿ ನಿಮ್ ಫ್ರೆಂಡ್ಗೆ. ಏನಂತ, ಸ್ಕೂಲ್ ಡೇ ಫಂಕ್ಷನ್ಗಾಗಿ ಅಂತಂದ್ರಲ್ಲ, ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸಮ್ ಗುಡ್ ನ್ಯೂಸ್. ಕೆಲವು ನ್ಯೂಸ್ ಹೇಳ್ಬೇಕು. ಏನಂತಂದ್ರೆ, ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ಸ್ಕೂಲ್ ಆನ್ಯುವಲ್ ಡೇ ಆನ್ 20th ಫೆಬ್ರವರಿ. ಮುಂದಿನ ಡೇಟ್ ಹಾಕೋರಿ, ಯಾವ್ದಾದ್ರು ಮುಂದಿನ ಡೇಟ್ಗೆ 2025 ಅಟ್ ಅವರ್ ಸ್ಕೂಲ್ ಆಡಿಟೋರಿಯಂ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಐ ಆಮ್ ವೆರಿ ಎಕ್ಸೈಟೆಡ್. ಎಕ್ಸೈಟೆಡ್ ಗೊತ್ತಾಗಿಲ್ಲ ಬಿಡ್ರಿ. ಸೊ ಐ ಆಮ್ ಇನ್ವೈಟಿಂಗ್ ಅಂತ ಮಾಡ್ರಿ, ಯು ಟು ಅವರ್ ಸ್ಕೂಲ್ ಡೇ ಫಂಕ್ಷನ್. ಇದನ್ನೇ ಇನ್ವೈಟ್ ಇದೆಯಲ್ಲ, ಇನ್ವೈಟಿಂಗ್ ಟು ಇನ್ವೈಟ್ ಯು, ಹಿಮ್ ಇದ್ದು, ಟು ಯುವರ್ ಇದ್ದು ಅವರ್ ಮಾಡಿ, ಅವರ್ ಸ್ಕೂಲ್ ಡೇ ಫಂಕ್ಷನ್, ಸ್ಕೂಲ್ ಡೇ ಫಂಕ್ಷನ್ ಮುಗಿದು. ಏನು ಹೊಸ ಅಧ್ಯಾಯ ಇದೆ ಹೇಳ್ರಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಏನ್ ಬರ್ತೀನಿ ಗೊತ್ತಾ, ಇನ್ನೊಂದಿಷ್ಟು. ಯಾಕಂದ್ರೆ ಇದು ಪರ್ಸನಲ್ ಲೆಟರ್ ಇರೋದನ್ನ ಬಡಬ್ದಿ ಲೆಟರ್ ಜಾಸ್ತಿ ಇರ್ಬೇಕಾದ್ರೆ ಸ್ವಲ್ಪ. ದೇರ್ ವಿಲ್ ಬಿ ಕಲ್ಚರಲ್ ಪ್ರೋಗ್ರಾಮ್ಸ್, ಯಾವುದೇ ಬರೀರಿ. ಈಗ ರಿಪಬ್ಲಿಕ್ ಡೇ ಕೊಟ್ಟರು ಬರಿಬಹುದು, ಆಮೇಲೆ ಇಂಡಿಪೆಂಡೆನ್ಸ್ ಡೇ ಕೊಟ್ಟರು ಬರಿಬಹುದು, ಏನೋ ತೊಂದರೆ ಇಲ್ಲಿ. ಇವು ಪಾಯಿಂಟ್ಸ್ ಇದನ್ನು ಕೂಡ ದೇರ್ ವಿಲ್ ಬಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತವೆ. ಯಾವ ಡ್ಯಾನ್ಸ್, ಮ್ಯೂಸಿಕ್ ಅಂಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇರುತ್ತೆ.
ಇಟ್ ವಿಲ್ ಬಿ ಗ್ರೇಟ್ ಡೇ ಇರುತ್ತೆ. ಯಾವುದಕ್ಕೆ ಬರೀರಿ. ಯು ಆಲ್ಸೋ ಕಮ್ ಅಂಡ್ ಎಂಜಾಯ್ ದ ಸೆಲೆಬ್ರೇಷನ್. ಎಲ್ಲದಕ್ಕೂ ಅಪ್ಲೈ ಆಗುವಂತ ಲೈನ್ಸ್ಗಳು ಮಾಡಿ ಸ್ಟೂಡೆಂಟ್ಸ್. ನೀವು ಯಾವುದೇ ರಿಪಬ್ಲಿಕ್ ಡೇ ಕುರಿತು, ಇಂಡಿಪೆಂಡೆನ್ಸ್ ಡೇ ಕುರಿತು ಬರೀರಿ. ನಿಮ್ಮ ಫ್ರೆಂಡ್ಗೆ ಇನ್ವೈಟ್ ಮಾಡ್ರಿ. ಎಲ್ಲದಕ್ಕೂ ಅಪ್ಲೈ ಆಗುವಂತ ಲೈನ್ಸ್ಗಳು ಜನರಿಗೆ. ಓಕೆ. ಯಾಕೆ ಅಲ್ಲಿನೂ ಪ್ರೋಗ್ರಾಮ್ಸ್ ಇರ್ತಾವ, ಡ್ಯಾನ್ಸ್ ಇರ್ತಾವ, ಮ್ಯೂಸಿಕ್ ಇರ್ತಾವ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇರ್ತಾವ, ಗ್ರೇಟ್ ಜಾಯ್ ಇರ್ತೈತಿ. ಬರೆಯತ ಆಮಂತ್ರಣ ಮಾಡ್ತಿದ್ದೇವೆ ಮುಗಿತು. ರೈಟಾ? ಎಷ್ಟು ಈಸಿ ಹೇಳ. ಸೊ ನೆಕ್ಸ್ಟ್ ಪ್ಲೀಸ್ ಡೂ ಕಮ್ ಅಂತ ಬರೀರಿ, ಅಥವಾ ಪ್ಲೀಸ್ ಕಮ್ ಅಂತ ಬರೀಬಹುದು. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಅಂತ ಹಾಕ್ಬೋದು. ಓಕೆ. ಲಾಸ್ಟಿಗೆ ಬೈ ಹೇಳ್ರಿ. ಬೈ ಹೇಳಿ ಇವ್ರ ಫ್ರೆಂಡ್ ಅಂತ ಹಾಕಿ. ಸೊ ಪಾವನಿ ಅಥವಾ ಹೆಸರು ಬರ್ಬಿಡ್ರಿ, ಮುಗೀತು. ಇದರಲ್ಲಿ ಏನಿದೆ ಹೇಳ್ರಿ. ಓಕೆ. ಸೊ ಅದನ್ನೇ ಸಮಪ್ ಮಾಡ್ತೀನಿ. ಪರ್ಸನಲ್ ಲೆಟರ್ನ ಏನು ಸಮಪ್ ಮಾಡ್ತೀನಿ ಅದನ್ನೇ ಇಷ್ಟೊತ್ತನ ಬರ್ದದನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಫ್ರಾಮ್ ಹಾಕಿ ಅಂತ ಹಾಕಿ ಅಡ್ರೆಸ್ ಹಾಕಿದ್ದೀನಿ. ಸೊ ಅದಾದ ನಂತರ ಡೇಟ್ ಹಾಕಿದ್ದೀನಿ ಒಂದು ಲೈನ್ ಬಿಟ್ಟು. ಅದಾದ ನಂತರ ಡಿಯರ್ ಫ್ರೆಂಡ್ ಅಂತ ಹಾಕಿ ಕಾಮ ಕೊಟ್ಟಿದ್ದೀನಿ. ಸೊ ಇವು ಒಂದ್ 2 ಲೈನ್ಸ್ ಬರ್ದಿದ್ದೀನಿ. ಅದಂದ್ರೆ 2-3 ಲೈನ್ಸ್ ಹಾಕಿದ್ದೀನಿ. ಓಕೆ. ನೆಕ್ಸ್ಟ್ ಇವು ಒಂದ್ 2-3 ಲೈನ್ಸ್ ಪ್ಲೀಸ್ ಡೂ ಕಮ್ ಅಂತ ಹಾಕಿ, ಬಾಯ್ ಅಂತ ಹಾಕಿ, ಯುವರ್ ಫ್ರೆಂಡ್ ಅಂತ ಹಾಕಿ, ಹೆಸರು ಹಾಕಿದ್ದೀನಿ. ಮುಗೀತ್ರಿ. ಸೊ ಅದಕ್ಕೆ ನಾನ್ ಹಿಡಿದದ್ದು ನಿಮ್ಗೆ 3 ಅಂಕ ಹಿಡಿದಿದ್ದೇನ್ರಿ. ಇದನ್ನೇ ಚೆನ್ನಾಗಿ ಒಂದು ಪೇಜ್ ಅಲ್ಲಿ ಬರ್ದ್ರೆ ಹಿಂಗ್ ಕಾಣಿಸುತ್ತ್ರಿ. ಅದು ಇಷ್ಟು ಬ್ಯೂಟಿಫುಲ್ ನೋಡ್ರಿ. ಓಕೆ. ಸೊ ಇಂಥ ಬ್ಯೂಟಿಫುಲ್ ಲೆಟರ್ಗೆ ಯಾರು 3 ಮಾರ್ಕ್ಸ್ ಕೊಡ್ತಾರ್ರಿ? ಐ ಹಿಡಿಯೋದೇ 3 ಮಾರ್ಕ್ಸ್. ಆಕ್ಚುಲಿ ದೇ ವಿಲ್ ಗೆಟ್ ರೆಡಿ ಟು ಗಿವ್ 5 ಮಾರ್ಕ್ಸ್. ಆರಾಮಾಗಿ ಕೊಡ್ಲಿಕ್ಕೆ ರೆಡಿ ಆಗ್ತಾರ್ರಿ ಇವ್ಯಾಲ್ಯೂಟರ್ಸ್. ಹೌದೇನಿಲ್ಲ? ನಾನು ಎಷ್ಟು ಹಿಡಿದಿದ್ದೀನಿ? 3 ಮಾರ್ಕ್ಸ್ ಹಿಡಿದಿದ್ದೀನಿ. ಐ ಗಾಟ್ ಎಷ್ಟು ಈಸಿ ಅಲ್ಲ? ಇದು ಪರ್ಸನಲ್ ಲೆಟರ್ ಬರೆಯೋರಿಗಾಗಿ. ಓಕೆ. ಸರ್, ವಾಟ್ ಅಬೌಟ್ ಆಫೀಸಿಯಲ್ ಲೆಟರ್? ಆಫೀಸಿಯಲ್ ಲೆಟರ್ ಬಗ್ಗೆ ಹೇಳ್ರಿ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ, ಅದೇ ಲೆಟರ್ ತಗೋತೀನಿ. ಅಡ್ರೆಸ್ ಕೊಟ್ಟಿದ್ದಾರೆ. ಓಕೆ, ಅವ್ರ ಅಂತ ಹಾಕಿ ಇನ್ನೊಂದು ಲೆಟರ್ ಕೊಡ್ತಾರೆ. ಅಡ್ರೆಸ್ ಸೇಮ್ ಅದೇ ಹಾಕಬೇಕು. ಎರಡು ಲೆಟರ್ಗೆ ಇದೇ ಅಡ್ರೆಸ್. ರೈಟ್ ಎ ಲೆಟರ್ ಟು ದಿ PDO ವಿಲೇಜ್ ಪಂಚಾಯತ್ಗೆ ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಸ್. ನಿಮ್ಮ ಶಾಲಾ ಪ್ರಿಮಿಸಸ್ ಕ್ಲೀನ್ ಮಾಡಿ. ಯಾಕಂದ್ರೆ ಮಕ್ಕಳಿಗೆ ಏನಾಗ್ತೈತಿ, ಡೆಂಗೋದು ಬರ್ತಾ ಇದಾವೆ, ಜ್ವರ ಆಗ್ತಾ ಇದೆ. ಸೊ ಕ್ಲೀನ್ ಮಾಡಂತ PDO ಅವರಿಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಬಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಸೊ ಫ್ರಾಮ್ ಅಂತ ಹಾಕಿ ಕಂಪಲ್ಸರಿ ಫಾರ್ಮೆಟ್ ಇದೆ. ಫ್ರಾಮ್ ಅಂತ ಹಾಕಿ ಲೆಟರ್ ಬರ್ತೀನಿ. ಸೊ ಫ್ರಾಮ್ ಅದೇ ಅಡ್ರೆಸ್ ಇದೇ ರೀ, ಪಾವನಿ ಗವರ್ಮೆಂಟ್ ಹೈಸ್ಕೂಲ್, ಜಯನಗರ್, ತುಮಕೂರು. ಅದೇ ಕಾಪಿ ಪೇಸ್ಟ್. ರಿಲಯನ್ಸ್ ಸ್ಪೆಷಾಲಿಟಿ ಇಲ್ಲ. ಸೊ ಇದಾದ ನಂತರ ಡೇಟ್ ಹಾಕ್ರಿ. ಇದೇ ಫಾರ್ಮೆಟ್ ದಲ್ಲಿ ಡೇಟ್ ಅಲ್ಲಿ ಒಂದು ಲೈನ್ ಬಿಟ್ಟು ಬರೀರಿ. ಸೊ ಫೆಬ್ರವರಿ 2025 ಬರ್ದಿರಿ. ಸೊ ನೆಕ್ಸ್ಟ್ ಏನ್ ಬರ್ತೀರಿ ನೋಡ್ರಿ. ಫ್ರಾಮ್ ಆಯ್ತು, ಡೇಟ್ ಆಯ್ತು. ನೆಕ್ಸ್ಟ್ ಟೂ ಅಂತ ಹಾಕಿ ಯಾರಿಗೆ ಬರೀ ಅಂದಾರ ಟೂ ಅಂತ ಬರ್ದು ಇಲ್ಲಿ ಇದೆ ನೋಡ್ರಿ. ದ PDO ಇಲ್ಲಿದೆ ನೋಡ್ರಿ. ದ ಟಿ ಕ್ಯಾಪಿಟಲ್ ಮಾಡಿದ್ದೀನಿ. PDO ಹೆಂಗೈತೆ ಹಂಗೆ ಬರ್ತೀನಿ. ಅದಾದ ನಂತರ ವಿಲೇಜ್ ಪಂಚಾಯತ್ ಇಲ್ಲಿದೆ ನೋಡ್ರಿ. ವಿಲೇಜ್ ಪಂಚಾಯತ್ ಇದೇನಾ? ಓಕೆ. ನೆಕ್ಸ್ಟ್ ಊರ ಹೆಸರು ಎಲ್ಲಿ ತರ್ಬೇಕು ಸರ್? ತುಮಕೂರು ಇದೆ ರೀ. ಗೊತ್ತಿದೆ, ತುಮಕೂರು ಹಾಕಿಬಿಟ್ರೆ ಮುಗೀತು. ಇದರಲ್ಲಿ ಏನಂತ ವಿಶೇಷತೆ ಇದೆ ಹೇಳ್ರಿ. ಇಷ್ಟು ಒಂದು ಲೆಫ್ಟ್ ಸೈಡ್ ಕರೆಕ್ಟ್ ನೀಟಾಗಿ ಬರ್ದ್ರಿ. ಮುಗಿತಾ? ಇದಾದ ನಂತರ ಸಲ್ಯೂಟೇಷನ್ ಬರಿಬೇಕಾಗತ್ತೆ. ಏನು? ಟೂ ಬರ್ದೇವಿ. ಸೊ ಅದಾದ ಸಲ್ಯೂಟೇಷನ್ ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ. ಸರ್ ನಾವು ಬರೀ ಸರ್ ಅಷ್ಟೇ ಬರ್ತೀನಿ ಸರ್ ಅಂದ್ರೆ ಏನು ತೊಗೊಳಲ್ಲ. ಮೇಡಮ್ ಅಂತ ಬರ್ಬೋದು, ಸರ್ ಅಷ್ಟೇ ಬರ್ಬೋದು. ಬಟ್ ಇದು ಚೆನ್ನಾಗಿರುತ್ತೆ. ರೆಸ್ಪೆಕ್ಟೆಡ್ ಸರ್ ಅಂತ ಬರೀ. ಡಿಯರ್ ಫ್ರೆಂಡ್ ಬರ್ದಂಗೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀರಿ. ಓಕೆ. ಡಿಯರ್ ಸರ್ ಅಂತನೂ ಕೂಡ ಬರಿಬೋದು, ಏನೋ ತೊಂದರೆ ಇಲ್ಲ. ಬರೀತಾರೆ ಕೆಲವೊಬ್ಬರು. ಓಕೆ. ಎಸ್. ಅದಾದ ಸಬ್ಜೆಕ್ಟ್ ಹಾಕ್ಲೇಬೇಕು. ವಿಷಯ ರಿಕ್ವೆಸ್ಟ್ ಟು ಕ್ಲೀನ್ ಅವರ್ ಸ್ಕೂಲ್ ಪ್ರಿಮಿಸಸ್. ಸರ್ ಇದೆಲ್ಲ ಹೆಂಗ್ ಮಾಡ್ಬೇಕು ಸರ್? ಏನು ಇಲ್ರಿ. ಇಲ್ಲಿದೆ ನೋಡ್ರಿ, ರಿಕ್ವೆಸ್ಟಿಂಗ್ ಅಂತಿದೆನಾ, ಅದನ್ನೇ ತಗೋರಿ. ರಿಕ್ವೆಸ್ಟ್ ಮಾಡ್ಕೊಂತೀನಿ. ಎಲ್ಲಾ ಕಡೆ ಹಿಂಗೆ ಇರ್ತದೆ, ರಿಕ್ವೆಸ್ಟ್ ಅಂತ ಇರ್ತೈತಿ. ಸೊ ರಿಕ್ವೆಸ್ಟ್ ಮಾಡ್ಕೋರಿ. ಟೂ ಇದೆನಾ, ಟೂ ತಗೊಂಡಿದ್ದೀನಿ. ಕ್ಲೀನ್, ಕ್ಲೀನ್ ಇದಿದ್ದು. ಯುವರ್ ಸ್ಕೂಲ್ ಇದ್ದು ಅವರ್ ಸ್ಕೂಲ್ ಅಂತ ಮಾಡಿದ್ದೀನಿ. ಸ್ಕೂಲ್ ಪ್ರಿಮಿಸಸ್ ಮುಗಿತು. ಇದರಲ್ಲಿ ಏನು ಸ್ಪೆಸಿಲಿಟಿ ಬರೀ ಸ್ವಲ್ಪ ಹೆಚ್ಚಿಗೆ ಬರ್ದ್ರು ಏನು ಸಲ. ಇಲ್ಲಿ ಏನೋ ಸ್ವಲ್ಪ ಇಲ್ಲಿ ತನಕ ಬರ್ತೀನಿ ಸರ್ ಅನ್ನೋದು ಬರಿಬೋದು, ಏನು ತೊಂದರೆ ಇಲ್ಲ. ಸಾಕು ಇಷ್ಟೇ. ಮುಗಿತಾ? ಇದಾದ ನಂತರ ಬಾಡಿ ಆಫ್ ದಿ ಲೆಟರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸರ್ ಫಸ್ಟ್ ಹೆಂಗ್ ವಾಕ್ಯ ಮಾಡ್ಬೇಕು ಸರ್? ನಾನು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. ರೆಸ್ಪೆಕ್ಟ್ ಸರ್ ಅಂತ ಬರ್ದಿದ್ದೀನಿ. ಸಬ್ಜೆಕ್ಟ್ ಹಾಕಿದ್ದೀನಿ. ಐ ಆಮ್ ಅಂತ ಬರೀರಿ. ಬರ್ದು ಇಲ್ಲಿ ಏನ್ ಅಡ್ರೆಸ್ ಇದೆ ಇದನ್ನೇ, ಪಾವನಿ ಆರ್ ಪ್ರವೀಣ್, ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್, ಸ್ಟಡಿಂಗ್ ಗೌರ್ಮೆಂಟ್ ಹೈಸ್ಕೂಲ್. ಓಕೆ. ಜಯನಗರ್, ತುಮಕೂರು. ಅದೇ ಲೈನ್ಸ್ ಕಾಪಿ ಪೇಸ್ಟ್ ಅದು. ಫಸ್ಟ್ 2 ಲೈನ್ಸ್. ಏನ್ ವಿಶೇಷತೆ ಇದೆ ಹೇಳ್ರಿ. ಹಾ, ಅಲ್ಲಿ ಏನ್ ಕೊಟ್ಟಿರೋ ಅದನ್ನೇ ಬರಿತೀನಿ. ಆಯ್ತಾ? ಬರ್ನ್ಯಾ? ಸರ್ ನೆಕ್ಸ್ಟ್ ಏನ್ ಬರೀಬೇಕು ಸರ್? ಇದೆಲ್ಲ ಬರ್ತೀನಿ. ಮತ್ತೆ ನೆಕ್ಸ್ಟ್ ಏನ್ ಬರೀಬೇಕು ಸರ್? ನೆಕ್ಸ್ಟ್ ಏನ್ ಬರೀಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಸೊ ಇದು 2 ಲೈನ್ಸ್ ಅಂತ. ನೆಕ್ಸ್ಟ್ ಬರಿಬೇಕಾದ್ದು ಐ ಆಮ್ ರಿಕ್ವೆಸ್ಟಿಂಗ್. ಐ ಆಮ್ ಮತ್ತೆ ಬರೀರಿ. ಐ ಆಮ್ ರಿಕ್ವೆಸ್ಟ್ ರಿಕ್ವೆಸ್ಟಿಂಗ್ ಮಾಡ್ರಿ. ಇಲ್ಲಿದೆ ನೋಡ್ರಿ, ರಿಕ್ವೆಸ್ಟಿಂಗ್ ಸ್ಪೆಲ್ಲಿಂಗ್. ಐ ಆಮ್ ರಿಕ್ವೆಸ್ಟಿಂಗ್
ಇವು ಅಂತ ಹಾಕಿದೀನಿ. ಇಲ್ಲಿ ನೋಡ್ರಿ, ಟು ಕ್ಲೀನ್ ಎಲ್ಲ ಇಲ್ಲಿದೆ ನೋಡ್ರೆ, ನಾನು ತೋರಿಸ್ತೀನಿ ನಿಮಗೆ. ಕ್ಲೀನ್ ಯುವರ್ ಸ್ಕೂಲ್ ಪ್ರಿಮಿಸಸ್ ಇದೆಲ್ಲ ಕಾಪಿ ಪೇಸ್ಟ್ ಮಾಡಿ ಅದನ್ನೇ ಇಲ್ಲಿ ಬರ್ತೀನಿ. ಟು ಯುವರ್ ಅವರ್ ಮಾಡಿದೀನಿ. ಸ್ಕೂಲ್ ಪ್ರಿಮಿಸಸ್ ಚಿಲ್ಡ್ರನ್ ಆರ್ ಬೀಯಿಂಗ್ ಎಲ್ಲಾನು ಅದೇ ತಗೊಂಡು ಬರ್ತಿದ್ದೀನಿ ಇಲ್ಲಿ ತನ. 1 2 3 4 ಲೈನ್ಸ್ ಅದು. ಏನು ವಿಶೇಷತೆ ಐತೆ ಹೇಳ್ರಿ, ಇದನ್ನ ಕಾಪಿ ಪೇಸ್ಟ್ ಮಾಡಿದೀನಿ. ಅದೊಂದು ಲಾಸ್ಟಿಗೆ ಒಂದು ಇದು ಪಾಯಿಂಟ್ ಎಲ್ಲದಕ್ಕೂ ಬರ್ಬೋದಾ? ಕೈಂಡ್ಲಿ ಟೇಕ್ ಆಕ್ಷನ್ ಸರ್, ಇದೊಂದು ಪಾಯಿಂಟ್ ಬರೀ. ಕೈಂಡ್ಲಿ ಟೇಕ್ ಆಕ್ಷನ್ ಸರ್ ಬರೀಬಹುದಾ? ಎಷ್ಟು ಈಸಿ ಹೇಳ್ರಿ. ಸರ್ ನಂಗೆ ಗೊತ್ತಾಗ್ತಿದೆ ಸರ್, ಸ್ವಲ್ಪ ಇನ್ನೊಂದು ಎರಡು ಲೈನ್ಸ್ ಸೇರಿಸ್ತೀನಿ ಅಂದ್ರೆ ಬರೀರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಏನು ಅಂತಂದ್ರೆ ಮಾಡಿ ಸ್ಟೂಡೆಂಟ್, ಯಾರಿಗೆ ಇದು ಡಿಫಿಕಲ್ಟ್ ಅಂತಿರ್ತಾರೆ ಇಂಗ್ಲಿಷ್ ಅನ್ನೋದನ್ನ ಈಸಿ ಮಾಡ್ಕೊಡೋದು, ದ್ಯಾಟ್ಸ್ ಮೈ ಡ್ಯೂಟಿ ರೀ. ಅದಕ್ಕಾಗಿ ಪ್ರತಿ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಸೊ ಕೈಂಡ್ಲಿ ಟೇಕ್ ಆಕ್ಷನ್ ಸರ್ ಅಂತ ಬರೀರಿ. ಅದಾದ ನಂತರ ಥ್ಯಾಂಕ್ ಯು ಬರಲೇಬೇಕು. ಅದಾದ ನಂತರ ಇವಾಗ ಸಿನ್ಸಿಯರ್ಲಿ ಆದ್ರೆ ಬರೀರಿ, ಫೇತ್ಫುಲಿ ಆದ್ರೆ ಬರೀರಿ. ಎರಡರಲ್ಲಿ ಒಂದನ್ನ ಬರೀರಿ. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರೀರಿ, ಯಾವ್ದ್ರ ಒಂದು ಬರ್ದು. ಸೊ ಮೇಲೆ ಯಾವ್ದು ಅಡ್ರೆಸ್ ಹಾಕಿರ್ತೀರಿ ಅದೇ ಅಡ್ರೆಸ್ ಹಾಕಿ ಹೆಸರು ಬರ್ದು ಹಾಕ್ಬೇಡ್ರಿ. ಮುಗಿ ಆಫೀಸಿಯಲ್ ಲೆಟರ್ ಮುಗಿತ್ರಿ. ಸೊ ಅದನ್ನೇ ಸಮಪ್ ಮಾಡ್ತೀನಿ ನೋಡ್ರಿ ಆಫೀಸಿಯಲ್ ಲೆಟರ್ ಅನ್ನ. ಸೊ ಅದೇ ಕಾಪಿ ಪೇಸ್ಟ್ ಮಾಡಿದೀನಿ. ಸೊ ಎಷ್ಟು ಬ್ಯೂಟಿಫುಲ್ ರೀ, ಎಷ್ಟು ನೀಟ್, ಎಷ್ಟು ಬ್ಯೂಟಿಫುಲ್. ಓಕೆ, ಎಸ್, ಮುಗಿ ರೈಟ್. ಇದನ್ನೇ ಒಂದ್ ಪೇಜ್ ಬಂದ್ರೆ ಹೆಂಗ್ ಕಾಣಿಸುತ್ತೆ ಸರ್ ಅಂತಂದ್ರೆ ಇಲ್ಲಿದೆ ನೋಡ್ರಿ. ಇಷ್ಟು ನೀಟಾಗಿ ಬರ್ದ್ರಿ, ಯಾಕೆ ಮಾರ್ಕ್ಸ್ ಕೊಡಲ್ರಿ? ಹಾ, ಯಾಕೆ ಮಾರ್ಕ್ಸ್ ಕೊಡಲ್ಲ ಹೇಳ್ರಿ? ನಾನ್ ಹಿಡಿದ್ರಿ. ಸೊ ಅವರು ರೆಡಿ ಆಗ್ತಾರೆ ಪಾಯಿಂಟ್ ಕೊಡ್ಲಿಕ್ಕೆ. ಏನಿಲ್ಲ ಅಂದ್ರೂ 4 ಅಂತೂ ಪಕ್ಕಾ ಗ್ಯಾರಂಟಿ ರೀ. ಓಕೆ, ರೈಟಾ? ಇಷ್ಟು ನೀಟ್ ಅನ್ಸುತ್ತೆ ಒಂದು ಪೇಜ್, ಅದಕ್ಕೆ ಒಂದು ಪೇಜ್ ಬರೀ. ಇದಕ್ಕೆ ಫಾರ್ಮೆಟ್ ಬಿಟ್ಟಿರ್ತೀವಿ. 1 2 3 4, ಓಕೆ, 5 6 7 8 ಇವು ಸ್ಟೆಪ್ಸ್ ಇರ್ಲೇಬೇಕು. ಓಕೆ, ರೈಟಾ? ಸೊ ಆರಾಮಾಗಿ ಮಾರ್ಕ್ಸ್ ತಗೋಬೋದಾ ಸರ್? ವಾಟ್ ನೆಕ್ಸ್ಟ್ ವಿಡಿಯೋ ಸರ್, ಯಾವ್ದು ಮಾಡ್ತೀರಿ ನೆಕ್ಸ್ಟ್ ವಿಡಿಯೋ ಅಂತಂದ್ರೆ? ಸೊ 28 ಮಾರ್ಕ್ಸ್ ಸ್ವಲ್ಪ ಉಳಿದಿದೆ ರೀ. ಯಾವ್ದು ಉಳಿದಿದೆ ಅಂತಂದ್ರೆ, ಒಂದು ಸಿಲೆಬಸ್ ಬಗ್ಗೆ ಹೇಳ್ಬೇಕು, ಇನ್ಫಿನಿಟಿವ್ ಬಗ್ಗೆ ಹೇಳ್ಬೇಕು, ಆಮೇಲೆ ಪಾರ್ಸಸ್ ಸ್ಪೀಚ್ ಬಗ್ಗೆ, ಮತ್ತು ಯೂಸ್ ಆಫ್ ದ ವರ್ಡ್ 1 ಮಾರ್ಕಿಗೆ ಹೇಳಿದ್ರೆ ಮುಗೀತು. ಓಕೆ, ಸೊ ನಾನು ಇಲ್ಲಿ ತನಕ ಕವರ್ ಮಾಡ್ದಂಗೆ ಆಯ್ತು. ಇವಾಗ ಇಲ್ಲಿ ತನಕ ಕವರ್ ಆಯ್ತು. ಸೊ ಇವಿಷ್ಟು ಉಳಿದದ್ದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. 28 ಆಗತ್ತೆ. ಸೊ ಅದಕ್ಕಿಂತ ಹೆಚ್ಚಿಗೆ ಆಗತ್ತೆ ಡೆಫಿನೆಟ್ಲಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವೆಲ್ಲ ಮಾಡೋದ್ರ ನಮಗೆ ನೀವು ಇನ್ಸ್ಪೈರ್ ಮಾಡುವಂತೆ ಆಗತ್ತೆ. ಮತ್ತು ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬಹುದು, ಮೆಂಬರ್ಶಿಪ್ ಕೂಡ ಪಡ್ಕೋಬಹುದು, ಮತ್ತು ನನ್ನ ನಂಬರ್ ಕೂಡ ಪಡ್ಕೋಬಹುದು ಜಾಯ್ನ್ ಆಗೋದ್ರ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.